ಲೈಫ್ ತುಂಬ ಚೆನ್ನಾಗಿದೆ. ನನಗೂ ಅವ್ರ ಜೊತೆ ಖುಷಿಯಾಗಿದ್ದೀವಿ ಈಗ. ಇವತ್ತು ವರ್ಲ್ಡ್ ಆರ್ಗಾನ್ ಡೊನೇಷನ್ ಡೇ. ಅಂದರೆ ತುಂಬ ಜನಕ್ಕೆ ಆರ್ಗಾನ್ ಡೊನೇಷನ್ ಮೇಲೆ ಮಿತ್ಸ್ ಅಂದರೆ ಅಪೋಹ ಅನ್ನೋದು ತುಂಬ ಜಾಸ್ತಿ ಇದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬೋತ್ ಲೈವ್ ಟ್ರಾನ್ಸ್ಪ್ಲಾಂಟೇಷನ್ ಆ್ಯಂಡ್ ಕೆಡಾವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಎರಡು ಥರ ಇರುತ್ತೆ. ಸೊ ಸೆನ್ಸಸ್ ಮುಖಾಂತರ ಹೇಳಿದರೆ ಎಷ್ಟು ಹ್ಯೂಜ್ ಗ್ಯಾಪ್ ಇದೆ ಅಂತ. ಸೊ ಒಂದು ಆರ್ಗನ್ ಡೊನೇಷನ್ ಪ್ಲೆಡ್ಜ್ ಅಂತ ನಾವು ತಗೊಂಡ್ರೆ ಅದು 7ರಿಂದ 8 ಜೀವನ ಉಳಿಸ್ಬೋದು. ಸೊ 7ರಿಂದ 8 ಹೊಸ ಜೀವನ ಸೃಷ್ಟಿ ಮಾಡ್ಬೋದು. ಬೆಂಗಳೂರು ಐಟಿಬಿಟಿ ನಗರಿ, ಬೆಂಗಳೂರು ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಅಂತೆಲ್ಲ ಖ್ಯಾತಿಯನ್ನ ಗಳಿಸುವುದರ ಜೊತೆಗೆ ಬೆಂಗಳೂರು ಇವತ್ತು ವಿಶ್ವ ಮಟ್ಟದಲ್ಲಿ ಇದೊಂದು ಹಾಸ್ಪಿಟಾಲಿಟಿ ಸಿಟಿಯು ಕೂಡ ಆಗ್ತಾ ಇದೆ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀಡ್ತಾ ಇರುವಂತಹ ಒಂದಷ್ಟು ಪ್ರತಿಷ್ಠಿತ ಆಸ್ಪತ್ರೆಗಳು ಬೆಂಗಳೂರಿನಲ್ಲಿ ಅತ್ಯುತ್ತಮವಾದಂತಹ ಚಿಕಿತ್ಸೆಯನ್ನ ನೀಡ್ತಾ ಇದೆ. ಇನ್ನು ವಿಶ್ವ ಅಂಗಾಂಗ ದಿನಾಚರಣೆಯ ಅಂಗವಾಗಿ ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ಈ ಒಂದು ಅಂಗಾಂಗ ದಾನ ಕುರಿತಂತ ಮಹತ್ತರವಾದಂತಹ ಸುದ್ದಿಗೋಷ್ಠಿ ಮತ್ತು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಇಲ್ಲಿನ ಪ್ರತಿಷ್ಠಿತ ಆಸ್ಪತ್ರೆ ಆಗಿರುವಂತಹ ಮೆಡಿಕವರ್ ನಲ್ಲಿ ಆಯೋಜನೆಗೊಂಡಿತ್ತು. ನಮ್ಮ ಪೂರ್ವಜರ ಕಾಲದಲ್ಲಿ ಅಂಗಾಂಗ ದಾನ ಮಾಡುವುದು ಅಂತಂದ್ರೆ ಅದೊಂದು ರೀತಿಯಾದಂತಹ ಮೂಢನಂಬಿಕೆ ಆಗಿತ್ತು. ಈ ಒಂದು ಅಂಗಾಂಗ ದಾನ ಮಾಡಿ ಯಾರು ಬರ್ತಾರೋ ಅಥವಾ ಮೃತಪಟ್ಟಿರ್ತಾರೋ ನಂತರ ಅವರಿಗೆ ಮೋಕ್ಷ ಸಿಗಲ್ಲ ಎನ್ನುವಂತ ಮೂಢನಂಬಿಕೆಗಳ ಕಾಲ ಹೊಂದಿತ್ತು. ಆದ್ರೆ ಇವತ್ತು ಆಧುನಿಕತೆಯಲ್ಲಿ ಆ ಒಂದು ಮೂಢನಂಬಿಕೆ ಎಲ್ಲವೂ ಹೋಗಿ ಈಗ ಆಧುನಿಕ ಜಗತ್ತಿನಲ್ಲಿ ತನ್ನ ಮರಣ ನಂತರ ತನ್ನ ಅಂಗಾಂಗಗಳನ್ನ ದಾನ ಮಾಡಬಹುದು ಎನ್ನುವಂತ ಉಯಿಲು ಈಗಲೇ ಬರೆದಿಡಬಹುದಾದಂತಹ ಅತ್ಯಂತ ಸುವ್ಯವಸ್ಥಿತವಾದಂತಹ ಆಸ್ಪತ್ರೆಗಳ ಪೈಕಿ ಮೆಡಿಕವರ್ ಕೂಡ ಒಂದಾಗಿದೆ. ವಿಶ್ವ ಅಂಗಾಂಗ ದಿನಾಚರಣೆಯ ಅಂಗವಾಗಿ ಈ ಒಂದು ಆಸ್ಪತ್ರೆಯಲ್ಲಿ ಇಲ್ಲಿ ಅಂಗಾಂಗ ದಾನ ಮಾಡಿದಂತಹವರು ಹಾಗೂ ಆ ದಾನವನ್ನ ಪಡ್ಕೊಂಡಂತವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿನ ವೈದ್ಯರಾದಂತಹ ಡಾಕ್ಟರ್ ಹರೀಶ್ ಬಾಬು, ಡಾಕ್ಟರ್ ಮಹದೇವ ದೇಸಾಯಿ, ಡಾಕ್ಟರ್ ದಿಲೀಪ್ ಮುಂತಾದವರು ಭಾಗವಹಿಸಿದ್ದರು. ಅಂಗಾಂಗ ದಾನದಿಂದ ಒಂದಷ್ಟು ಜೀವಗಳನ್ನ ಉಳಿಸಬಹುದು, ಯಾವ್ಯಾವ ಅಂಗಾಂಗಗಳನ್ನ ದಾನ ಮಾಡಬಹುದು ತನ್ನ ಮರಣಾನಂತರ ಅನ್ನೋದನ್ನು ಕೂಡ ಇಲ್ಲಿ ವಿವರಣೆಯನ್ನ ನೀಡಲಾಯಿತು. ಒಬ್ಬ ದಾನಿಯ ಅಂಗಾಂಗಗಳ ಮೂಲಕ ಹೃದಯ, ಯಕೃತ್, ಮೂತ್ರಪಿಂಡ, ಶ್ವಾಸಕೋಶ ಮುಂತಾದ ಅಂಗಾಂಗಗಳನ್ನ ದಾನ ಮಾಡಬಹುದಾಗಿದೆ. ಹೀಗೆ ದಾನ ಮಾಡೋದ್ರಿಂದ ಮತ್ತೊಂದು ಜೀವವನ್ನು ಕೂಡ ಉಳಿಸಬಹುದಾಗಿದೆ. ಇಂತಹ ಒಂದು ಮಹತ್ತರವಾದಂತಹ ಸುದ್ದಿಗೋಷ್ಠಿ ಆಗಿತ್ತು. ಅಂಗಾಂಗ ದಾನವು ಕೇವಲ ವೈದ್ಯಕೀಯ ಪ್ರಕ್ರಿಯೆ ಅಲ್ಲ, ಅದು ಮಾನವೀಯತೆಯ ಅತ್ಯುನ್ನತವಾದಂತಹ ರೂಪವಾಗಿದೆ. ಒಬ್ಬ ವ್ಯಕ್ತಿಯ ಅಂಗಾಂಗ ದಾನದ ನಿರ್ಧಾರವು ಹಲವು ಕುಟುಂಬಗಳಿಗೆ ತಮ್ಮ ಪ್ರೀತಿ ಪಾತ್ರರಾದವರನ್ನ ಮರಳಿ ಪಡೆಯುವಂತ ಆಗತ್ತೆ, ಹೊಸ ಭರವಸೆಯನ್ನ ಮೂಡಿಸುತ್ತದೆ. ಅಂಗಾಂಗ ದಾನದ ಬಗ್ಗೆ ಇರುವಂತಹ ಭಯ ಮತ್ತು ತಪ್ಪು ಕಲ್ಪನೆಗಳನ್ನ ದೂರ ಮಾಡಿ ಹೆಚ್ಚು ಜನರಲ್ಲಿ ಅಂಗಾಂಗ ದಾನಕ್ಕೆ ಮುಂದಾಗುವಂತೆ ಕರೆ ನೀಡುವಂತಹ, ಜಾಗೃತಿ ಮೂಡಿಸುವಂತಹ ಇವತ್ತು ಪತ್ರಿಕಾಗೋಷ್ಠಿ ಎಲ್ಲ ದೃಶ್ಯಗಳನ್ನ ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ನೋಡಿ ಬರೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಹಸ್ಬೆಂಡ್ ವಿನೋದ್ ಕುಮಾರ್ ಅಂತ. ಅವ್ರಿಗೆ ಡಯಾಬಿಟಿಕ್ಕು, ಹೈಪರ್ ಟೆನ್ಷನಿಂದ ಕಿಡ್ನಿ ಫೇಲ್ಯೂರ್ ಆಗಿತ್ತು. ಅವ್ರು 1.5 ಇಯರ್ವರೆಗೂ ಡಯಾಲಿಸಿಸಲ್ಲಿದ್ದರು. ಆಮೇಲೆ ಈ ಕಿಡ್ನಿ ಕೆಡವರಿಂದ ನಮಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಯಿತು. ಟ್ರಾನ್ಸ್ಪ್ಲಾಂಟ್ ಆಗಿ ಈಗ 10 ಮಂತ್ಸ್ ಆಗಿದೆ. ಈಗ ಅವ್ರು ಚೆನ್ನಾಗಿದ್ದಾರೆ, ಅವ್ರು ವರ್ಕ್ಗೆ ಹೋಗ್ತಿದ್ದಾರೆ. ಟ್ರಾನ್ಸ್ಪ್ಲಾಂಟೇಷನಿಂದ ಅವ್ರ ಲೈಫ್ ತುಂಬ ಚೆನ್ನಾಗಿದೆ. ನನಗೂ ಅವ್ರ ಜೊತೆ ಖುಷಿಯಾಗಿದ್ದೀವಿ. ಈಗ ಎಲ್ಲರೂ ಆರ್ಗನ್ ಡೊನೇಟ್ ಮಾಡಬೇಕು. ಡೊನೇಟ್ ಮಾಡೋದ್ರಿಂದ ಬೇರೆಯವ್ರ ಲೈಫು ಚೆನ್ನಾಗಾಗುತ್ತೆ. ನಾವೆಲ್ಲರೂ ಓತ್ ಮಾಡಬೇಕು, ನಾವೆಲ್ಲ ಆರ್ಗನ್ ಡೊನೇಟ್ ಮಾಡಬೇಕು. ಸೊ ಸೆನ್ಸಸ್ ಮುಖಾಂತರ ಹೇಳಿದರೆ ಎಷ್ಟು ಹ್ಯೂಜ್ ಗ್ಯಾಪ್ ಇದೆ ಅಂತ. ಸೊ ಒಂದು ಆರ್ಗನ್ ಡೊನೇಷನ್ ಪ್ಲೆಡ್ಜ್ ಅಂತ ನಾವು ತಗೊಂಡ್ರೆ ಅದು 7ರಿಂದ 8 ಜೀವನ ಉಳಿಸ್ಬೋದು. ಸೊ 7ರಿಂದ 8 ಹೊಸ ಜೀವನ ಸೃಷ್ಟಿ ಮಾಡ್ಬೋದು. ಸೊ ಈ ವರ್ಲ್ಡ್ ಆರ್ಗನ್ ಡೊನೇಷನ್ ದಿನ, ಸೊ ಪ್ರಾಬ್ಲಿ ಈಗ ನಾವು ಮಾತಾಡಾದ್ಮೇಲೆ ಇಫ್ ಸಂಬಡಿ ಈಸ್ ವಿಲ್ಲಿಂಗ್ ಅವ್ರ ಮುಖಾಂತರನೇ ಕೇಳ್ಬೋದು ಲೈಫ್ ಯಾವ ಥರ ಚೇಂಜ್ ಆಗುತ್ತೆ ಅಂತ. ಸೊ ನಾನು ಡಾಕ್ಟರ್ ದಿಲೀಪ್ ಆಗಿ, ಸೊ ಬೇಸಿಕ್ಲಿ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಆಗಿ, ಸೊ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ನಾವು ಕಣ್ಮುಂದೆ ದಿನ ನೋಡ್ತಾ ಇರ್ತೀವಿ. ಎಸ್ಪೆಷಲಿ ಇವಾಗ ಮಾತಾಡ್ತಾ ಇರೋದು ಬರೀ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಒಂದೇ ಅಲ್ಲ. ಒಂದು ಕೆಡವರ್ ಡೆತ್ ಆಯಿತು ಅಂದರೆ ಬಾಡಿಲಿರೋವಂಥ ಸುಮಾರು ಆರ್ಗನ್ಸಿಂದ ಇನ್ನೊಂದು ಜೀವನ ಕ್ರಿಯೇಟ್ ಮಾಡ್ಬೋದು. ಸೊ ಎಷ್ಟು ಎನ್ರೋಲ್ಮೆಂಟ್ ಆಗ್ತೀವೋ ಅಷ್ಟು ಹೊಸ ಜೀವನನ ಇನ್ನೊಬ್ರಿಗೆ ಕೊಡೋ ಥರ ಆಗುತ್ತೆ. ಸೊ ಡಿಸ್ಕಸ್ ಮಾಡಿ ಮನೇಲಿ. ಆರ್ಗನ್ ಪ್ಲೆಡ್ಜ್ ಇಸ್ ಅ ಇಂಪಾರ್ಟೆಂಟ್ ಥಿಂಗ್. ಇವತ್ತೊಂದು ದಿನ ಈ ಅವೇರ್ನೆಸ್ ನಾವು ಮೂಡಿಸಿದ್ರೆ
ತೊಂದರೆಯಲ್ಲಿರೋವಂಥವ್ರಿಗೆ ಅಥವಾ ಏನೂ ಆಸೆ ಇಲ್ಲ ನಾಳೆ ಹೆಂಗೆ ಅಂತ ಯೋಚನೆ ಮಾಡ್ತಾವ್ರವ್ರಿಗೆ ಒಂದು ಹೊಸ ಜೀವನ ಕೊಟ್ಟಂಗೆ ಆಗತ್ತೆ. ಸೊ ನಾವು ಎಷ್ಟು ಚೆನ್ನಾಗಿ ಅವೇರ್ನೆಸ್ ಮೂಡಿಸ್ತೀವೋ ಅಷ್ಟು ಪ್ಲೆಡ್ಜ್ ಮಾಡೋಕ್ಕೆ ಜನ ಮುಂದೆ ಬರ್ತಾರೆ. ಆರ್ಗನ್ ಡೊನೇಷನ್ನಲ್ಲಿ ಲೀಗಲಿ 1994 ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ಸ್ ಆ್ಯಕ್ಟ್ ಅಂತ ಒಂದಿದೆ. ಅದರ ಪ್ರಕಾರ ದ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂದರೆ ಮದರ್, ಫಾದರ್, ಓನ್ ಬ್ರದರ್, ಸಿಸ್ಟರ್, ಹಸ್ಬೆಂಡ್, ವೈಫ್, ಚಿಲ್ಡ್ರನ್, ಅದರ ಅಮೆಂಡ್ಮೆಂಟ್ ಪ್ರಕಾರ ಗ್ರ್ಯಾಂಡ್ ಪೇರೆಂಟ್ಸ್ ಅನ್ನು ಅಲೋ ಮಾಡಿದ್ದಾರೆ. ಇವರು ಫಸ್ಟ್ ಡಿಗ್ರಿ ರಿಲೇಟಿವ್ಸ್. ಈ ಇದರಲ್ಲಿ ಬ್ಲಡ್ ಗ್ರೂಪ್ ಕಂಪ್ಯಾಟಬಲ್ ಯಾರಾದರೂ ಡೊನೇಷನ್ ಮಾಡ್ತಾ ಇದ್ದರೆ ಹಾಸ್ಪಿಟಲ್ ಬೇಸ್ಡ್ ಕಮಿಟಿನಲ್ಲೇ ವೆರಿಫಿಕೇಷನ್ ಮಾಡಿ ಪರ್ಮಿಷನ್ ತೊಗೊಂಡು ಟ್ರಾನ್ಸ್ಪ್ಲಾಂಟೇಷನ್ ಮಾಡಬಹುದು. ಅಕಸ್ಮಾತ್ ಇದು ಬಿಟ್ಟು ಸೆಕೆಂಡ್ ಡಿಗ್ರಿ ರಿಲೇಟಿವ್, ಫಸ್ಟ್ ಡಿಗ್ರಿ ರಿಲೇಟಿವ್ ಬಿಟ್ಟು ಇವರಲ್ಲಿ ಯಾರು ಸಂಬಂಧ ಬಿಟ್ಟು ನೆಕ್ಸ್ಟ್ ಯಾರು ಇರ್ತಾರಲ್ಲ ಅವರೆಲ್ಲ ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ ಆಗ್ತಾರೆ. ಸೆಕೆಂಡ್ ಡಿಗ್ರಿ ರಿಲೇಟಿವ್ಸಲ್ಲಿ ಯಾರಾದರೂ ಆರ್ಗನ್ ಡೊನೇಷನ್ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಸ್ಟೇಟ್ ಲೆವೆಲ್ ಆಥರೈಸೇಷನ್ ಕಮಿಟಿ ಅಂತಿದೆ. ಅಲ್ಲಿಗೆ ಹೋಗಿ ಸ್ಟೇಟ್ ಲೆವೆಲ್ ಆಥರೈಸೇಷನ್ ಕಮಿಟಿ ಮುಂದೆ ಅಪಿಯರ್ ಆಗಿ ಪರ್ಮಿಷನ್ ತಗೊಂಡ ಮೇಲೆ ಅದನ್ನು ಟ್ರಾನ್ಸ್ಪ್ಲಾಂಟೇಷನ್ ಮಾಡಬಹುದು. ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ಗೆ ವಿತೌಟ್ ಸ್ಟೇಟ್ ಲೆವೆಲ್ ಆಥರೈಸೇಷನ್ ಕಮಿಟಿ ಪರ್ಮಿಷನ್ ಟ್ರಾನ್ಸ್ಪ್ಲಾಂಟೇಷನ್ ಸಾಧ್ಯ ಇರೋದಿಲ್ಲ. ಇದು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ಗೆ. ಇನ್ನೊಂದು ಅಂತಂದರೆ ಕೆಲವರು ಆಕ್ಸಿಡೆಂಟಲ್ಲಿ ಈಗ ಯಂಗ್ ಪರ್ಸನ್ನು ಆಕ್ಸಿಡೆಂಟ್ ಆಗಿರುತ್ತೆ, ಇಲ್ಲ ಬ್ರೈನ್ ಹೆಮೊರೇಜ್ ಆಗಿರುತ್ತೆ, ಆ ಥರದವರು ಹಾಸ್ಪಿಟ್ಲಲ್ಲಿ ಇರ್ತಾರೆ, ವೆಂಟಿಲೇಟರ್ ಮೇಲೆ ಇರ್ತಾರೆ, ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ, ಕಿಡ್ನಿ ಚೆನ್ನಾಗಿ ಫಂಕ್ಷನ್ ಆಗ್ತಾ ಇರುತ್ತೆ, ಯೂರಿನ್ ಔಟ್ಪುಟ್ ಎಲ್ಲ ಇರುತ್ತೆ, ಬಟ್ ಬ್ರೈನ್ ಸ್ಟೆಮ್ ಇರ್ರಿವರ್ಸಿಬಲಿ ಡ್ಯಾಮೇಜ್ ಆಗಿರುತ್ತೆ. ಆ ಸ್ಥಿತಿಯಲ್ಲಿ ಇಬ್ಬರು ನ್ಯೂರಾಲಜಿಸ್ಟ್ ಆ್ಯಂಡ್ ಇಬ್ಬರು ನ್ಯೂರೋಸರ್ಜನ್ಸು ಬ್ರೈನ್ ಸ್ಟೆಮ್ ಸರ್ಟಿಫಿಕೇಷನನ್ನು ಇಂಡಿಪೆಂಡೆಂಟಾಗಿ ಸರ್ಟಿಫಿಕೇಷನ್ ಮಾಡಿದಾಗ ಆ ಫ್ಯಾಮಿಲಿಯವರು ವಿಲ್ಲಿಂಗ್ ಇದ್ದರೆ ಆ ಆರ್ಗನ್ ಡೊನೇಷನ್ಗೆ ಮುಂದೆ ಬಂದರೆ ಅದನ್ನು ಒಂದು ಆರ್ಗನನ್ನು ಒಂದು ಕಿಡ್ನಿನ ಯೂಶಲಿ ನಮ್ಮ ಹಾಸ್ಪಿಟಲ್ ವೆಯ್ಟಿಂಗ್ ಲಿಸ್ಟ್ ಪ್ರಕಾರ ಒಂದು ಕಿಡ್ನಿ ನಮಗೆ ಬರುತ್ತೆ, ಇನ್ನೊಂದು ಕಿಡ್ನಿ ಜನರಲ್ ಪೂಲ್ಗೆ ಅಲಾಟ್ಮೆಂಟ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಸೀನಿಯಾರಿಟಿ ಆರ್ಗನ್ ಅಲೋಕೇಶನ್ ಥ್ರೂ ಜೀವ ಸಾರ್ಥಕತೆ ಆಗುತ್ತೆ. ಇವತ್ತು ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ. ಅಂದರೆ ತುಂಬ ಜನಕ್ಕೆ ಆರ್ಗನ್ ಡೊನೇಷನ್ ಮೇಲೆ ಮಿತ್ಸ್ ಅಂದರೆ ಅಪೋಹ ಅನ್ನೋದು ತುಂಬ ಜಾಸ್ತಿ ಇದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬೋತ್ ಲೈವ್ ಟ್ರಾನ್ಸ್ಪ್ಲಾಂಟೇಷನ್ ಆ್ಯಂಡ್ ಕೆಡಾವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಎರಡು ಥರ ಇರುತ್ತೆ. ಲೈವ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಪೇಷಂಟು ರಿಲೇಟಿವ್ ಆ್ಯಸ್ ಪರ್ ಲೀಗಲ್ ಫಾದರ್, ಮದರ್, ಪೇರೆಂಟ್ಸು, ಸಿಬ್ಲಿಂಗ್ಸು, ಚಿಲ್ಡ್ರನು, ಗ್ರ್ಯಾಂಡ್ ಪೇರೆಂಟ್ಸು ಎಲಿಜಿಬಲ್. ಸೊ ಅಪ್ರಾಪ್ರಿಯೇಟಾಗಿ ಟೆಸ್ಟ್ ಮಾಡಿ ತೊಗೊತೀವಿ. ತುಂಬ ಜನಕ್ಕೆ ನಾವು ಆರ್ಗಾನ್ ಲೈವ್ನಲ್ಲಿ ನಾವು ಆರ್ಗಾನ್ ಕೊಟ್ಟಿದ್ರೆ ಏನೋ ಪ್ರಾಬ್ಲಮ್ ಆಗತ್ತೇನೋ, ಫ್ಯೂಚರ್ನಲ್ಲಿ ಏನೋ ಮತ್ತು ಕಿಡ್ನಿ ಫೇಲ್ ಆಗತ್ತೇನೋ, ಇಲ್ಲ ಲಿವರ್ ಫೇಲ್ ಆಗತ್ತೆ ಅಂತ ತುಂಬ ಅಪೋಹ ಇರುತ್ತೆ. ನಮ್ಮ ಕಡೆಯೇ ಇಲ್ಲಿ ಲೈವ್ ಟ್ರಾನ್ಸ್ಪ್ಲಾಂಟೇಷನ್ನು ತುಂಬ ಜನ ಇದ್ದಾರೆ. ಫಸ್ಟು ಟ್ರಾನ್ಸ್ಪ್ಲಾಂಟೇಷನ್ 1954ನಲ್ಲಿ ವರ್ಲ್ಡ್ನಲ್ಲಿ ಫಸ್ಟು ಅಮೆರಿಕಾನಲ್ಲಿ ಜರುಗಿತು. ಆಲ್ಮೋಸ್ಟ್ ಮೋರ್ ದೆನ್ 70 years ಆಯಿತು ಟ್ರಾನ್ಸ್ಪ್ಲಾಂಟೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ. ಲೈವ್ ಡೋನರ್ಗೆ ಮಾತ್ರ ಏನು ಪ್ರಾಬ್ಲಮ್ ಬರಲ್ಲ. ನಾವು ಮುಂಚಿತವಾಗಿ ಟೆಸ್ಟ್ಗಳೆಲ್ಲ ಮಾಡ್ತೀವಿ, ಅಂದರೆ ಆರ್ಗಾನ್ ಡೊನೇಟ್ ಮಾಡಿದ್ರೆ ಫ್ಯೂಚರ್ನಲ್ಲಿ ಏನೋ ಪ್ರಾಬ್ಲಮ್ ಬರುತ್ತಾ ಅಂತ ನೋಡ್ತೀವಿ. ಅದೇ ಥರ ಡಿಸೀಸ್ಡ್ ಡೋನರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಆಕ್ಸಿಡೆಂಟ್ನಲ್ಲಿ ಏನೋ ಬ್ರೈನ್ ಡೆಡ್ ಆಗಿರೋ ಪೇಷಂಟ್ಸ್ನ ಒಂದು ಕ್ರೈಟೀರಿಯಾ ಇರುತ್ತೆ. ಆ ಕ್ರೈಟೀರಿಯಾ ತಗೊಂಡು 8 ಡಿಫ್ರೆಂಟ್ ಪೇಷಂಟ್ಸ್ಗೆ ನಾವು ಕೊಡ್ಬೋದು. 2 ಕಿಡ್ನಿ ಒಂದೊಂದು ಡಿಫ್ರೆಂಟ್ ಪೇಷಂಟ್ಸು, 2 ಲಂಗ್ಸ್ 2 ಡಿಫ್ರೆಂಟ್ ಪೇಷಂಟ್ಸ್ಗೆ, ಹಾರ್ಟ್ನೇ, ಲಿವರ್ನ, ಪ್ಯಾಂಕ್ರಿಯಾಸು, ಇಂಟೆಸ್ಟೈನ್ ಅಂತ ಡಿಫ್ರೆಂಟ್ ಪೇಷಂಟ್ಗೆ ಒಂದು ಕೆಡಾವರ್ ಡೊನೇಟ್ ಪರ್ಸನಿಂದ 8 ಡಿಫ್ರೆಂಟ್ ಪೇಷಂಟ್ಸ್ಗೆ ಬೆನಿಫಿಟ್ ಆಗುತ್ತೆ. ಸೊ ವಾಟ್ ಐ ಅಪೀಲ್ ಫಾರ್ ಎವ್ರಿಬಡಿ ಈಸ್ ಆರ್ಗನ್ ಡೊನೇಷನ್ ಮೇಲೆ ಯಾವ ಥರ ಅಪೋಹ ಇಟ್ಕೋಬೇಡ್ರಿ. ಲೈವ್ನಲ್ಲಿ ಡೊನೇಟ್ ಮಾಡಿದ್ರೆ ಫ್ಯೂಚರ್ನಲ್ಲಿ ಪ್ರಾಬ್ಲಮ್ ಇರಲ್ಲ. ಡಿಸೀಸ್ ಡೋನರ್ನಲ್ಲಿ ಅವರು ಡೊನೇಟ್ ಮಾಡದಿರಿದ್ರೆ ಜಸ್ಟ್ ಆಫ್ಟರ್ ಸಮ್ ಟೈಮ್ ಪೇಷಂಟ್ ಎಕ್ಸ್ಪೈರ್ ಆಗೋಗಿ ಅನ್ನೆಸರಿ ಯೂಸ್ ಇಲ್ದಿರ ಆಗತ್ತೆ. ಸೊ ಅವರು ಡೊನೇಟ್ ಮಾಡಿದ್ರೆ ಇನ್ನೊಂದು 8 ಲೈಫ್ಸ್ಗೆ ಸೇವ್ ಮಾಡ್ತಾರೆ. ಆಗದ ಕಾರಣ I request everybody to actively participate in the program. Thank you. మా నాన్నగారు ఇచ్చారు కిడ్నీ. యాక్చువల్లీ డాక్టర్ అంటే గాడితో సమానం అంటారు. అది నిజమే అవుతుంది. ఎందుకంటే నాకు కిడ్నీ ఇలా ఫెయిల్యూర్ అయ్యిందనగానే చాలా టెన్షన్ పడ్డాను. నెక్స్ట్ లైఫ్ ఉండదా అని భయపడ్డాను. తర్వాత హరీష్ బాబు సార్ కలిసినప్పుడు
ఏం ప్రాబ్లం లేదు చూద్దాము అన్నారు. తర్వాత ఇక్కడికి వచ్చాక హాస్పిటల్కి వచ్చిన తర్వాత ఇక్కడ మొత్తం మెడికవర్ అంతా టీం అంతా బాగా అందరూ కూడా బాగా చేశారు ఆపరేషను. దిలీప్ సార్, ప్రమోద్ సార్ అందరూ కూడా. థ్యాంక్స్ టు ఎవ్రీ వన్, థ్యాంక్స్ టు ఎవ్రీ డాక్టర్. మా ఫాదర్ ఆల్సో. ఓకే, అంతా బాగానే ఉండదు, నార్మల్గానే. ప్రెషర్ అంతా తగ్గింది, నార్మల్గానే ఉంది, ఏం ప్రాబ్లం లేదు. అది ఆంధ్ర నెల్లూరు డిస్ట్రిక్ట్. నెల్లూరులో చూపించుకుంటున్నా, క్రియాలిటీ నేను తగ్గలేదు. అందుకని ఇక్కడ వస్తే మా అన్న ఇదివరకు చేయించుకున్నాడు మా సార్ కాడ. అందుకని మా అన్న చెప్పాడు. అందుకని ఫస్ట్ రావడమే సార్ కాడికి వచ్చిన. సార్ కాడ కలిసి 25 రోజులే డయాలసిస్ కూడా చేయించుకున్నా. తర్వాత ఆపరేషన్ చేశారు సారు. బాగుంది, ఏమి ఇబ్బంది లేదు. పైగా మా వైఫ్కి కూడా బాగుంది. రోజు 4 లీటర్లు 5 లీటర్లు నీళ్ళు తాగుతుంది. ఇప్పటికి కూడా బాగుంది. యూరిన్ ఎంత వస్తుంది? యూరిన్ బాగా 4.5-5 లీటర్ల దాకా వస్తాయి. ఆకలి బాగుంది. డయాలసిస్ ముందు ఇప్పటికి ఏం మార్పు ఉంది ట్రాన్స్ప్లాంట్ తర్వాత? డయాలసిస్ చేసిన నుంచి బాగానే ఉంది. డయాలసిస్కి ముందుకు మటుకు పరిస్థితి కాలేదు. డయాలసిస్ చేసిన నుంచి బాగుంది, ఇప్పుడు ఇంకా బాగుంది. బాగుంది సార్. ట్రాన్స్ఫర్ అయినాడు బాగా ఆకలి అవుతుంది, బాగుంది సార్. ఇదివరకు అన్నం తినబుద్ధి అయ్యేది లేదు, అన్నీ నొప్పులు అన్నీ రకరకాలుగా ఉన్నదిలే సార్. And I've been a CKD patient 6 years. So I went with dialysis for 6 years. Till that I met Sir, and Sir guided us for the process and everything. So we registered with Medicover and got my transplant done. It was a very smooth journey with help of all the doctors and staff. Hariyesha Babu Sir, Dilip Sir, Pramod Sir, everybody guided us very nicely. And it was a good journey, sir. I'm recovering now 6 months and I'm happy.